ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಅಭಿನಂದನ್ ಗುರೂಜಿ. ಇವತ್ತಿನ ವಿಚಾರ ಏನಂತ ಹೇಳಿದ್ರೆ ವೃಶ್ಚಿಕ ರಾಶಿಯವ್ರ ಬಗ್ಗೆ. ವೃಶ್ಚಿಕ ರಾಶಿಯವ್ರ ಬಗ್ಗೆ ಯಾರ್ಯಾರು ಆಗಿರ್ತಾರೋ ಈ ವಿಡಿಯೋನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡೋದಕ್ಕೆ ಹೋಗ್ಬಿಡಿ, ಗಮನವಿಟ್ಟು ಈ ವಿಡಿಯೋವನ್ನು ನೋಡಿ. ವೃಶ್ಚಿಕ ರಾಶಿಯವರು 2026 ಇಂದ ಜೂನ್ 2027 ಜೂನ್ವರೆಗೂ ಅವ್ರಿಗೆ ಯಾವ್ಯಾವ ಕಲರ್ ಬರುತ್ತೆ, ಲಕ್ಕಿ ಡೇ ಆಗಿರ್ಬೋದು, ಲಕ್ಕಿ ಗಾಡ್ ಆಗಿರ್ಬೋದು, ಲಕ್ಕಿ ಪಾರ್ಟ್ನರ್ಸ್ ಆಗಿರ್ಬೋದು, ಅಥವಾ ಲಕ್ಕಿ ಫ್ರೆಂಡ್ಸ್ ಆಗಿರ್ಬೋದು, ಅವರೆಲ್ಲ ಯಾವ್ಯಾವ ರಾಶಿಯವ್ರ ಜೊತೆ ಅವರು ಒಡನಾಟಗಳು ಇಟ್ಕೊಬೇಕು ಅಂತ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಮೊದಲನೇದಾಗಿ ವೃಶ್ಚಿಕ ರಾಶಿಯವ್ರದ್ದು ರಾಶಿಯ ಅಧಿಪತಿ ಬಂದು ಮಂಗಳ 9. ಲಕ್ಕಿ ಕಲರ್ ಬಂದ್ಬಿಟ್ಟು ಅವ್ರಿಗೆ ಬ್ಲ್ಯಾಕ್, ಮರೂನ್, ರೆಡ್. ಮತ್ತು ಲಕ್ಕಿ ಡೇ ಬಂದ್ಬಿಟ್ಟು ಗುರುವಾರ, ಮಂಗಳವಾರ, ಭಾನುವಾರ. ಲಕ್ಕಿ ಫ್ರೆಂಡ್ಶಿಪ್ ಅವರು ಯಾರು ಒಟ್ಟಿಗೆ ಮಾಡಬೇಕು ಅಂತ ಹೇಳಿದ್ರೆ ಈ ಸಿಂಹ ರಾಶಿ ಮತ್ತು ಈ ತುಲಾ ರಾಶಿ. ಪಾರ್ಟ್ನರ್ ಅಂತ ಒಂದು ಲೈಫ್ ಪಾರ್ಟ್ನರ್ ಅಂತ ಬಂದಾಗ ವೃಶ್ಚಿಕ ರಾಶಿಯವರು ಒಂದು ವೃಷಭ ರಾಶಿ ಆಗಿರ್ಬೋದು ಮತ್ತು ಒಂದು ಮೀನ ರಾಶಿ ಆಗಿರ್ಬೋದು. ಅವರು ಯಾವ ದೇವರಿಗೆ ನಡ್ಕೋಬೇಕು ಅಂತ ಹೇಳಿದ್ರೆ ವೃಶ್ಚಿಕ ರಾಶಿಯವರು ಮೇಯ್ನ್ ಇದನ್ನು ಇಂಪಾರ್ಟೆಂಟ್ ಥಿಂಗ್ ವೀಕ್ಷಕರೇ, ಒಂದು ಹನುಮಂತ ಮತ್ತು ಒಂದು ಲಕ್ಷ್ಮಿ ಮತ್ತು ಇನ್ನೊಂದು ಮೇಯ್ನ್ ಕಾರ್ತಿಕೇಯ. ಈ 3 ದೇವರುಗಳಿಗೆ ಅವರು ನಡ್ಕೊಂಡ್ರೆ ಸಾಕಷ್ಟು ಶುಭ ಲಾಭಗಳನ್ನು ಅವರು ಕಾಣ್ತಾರೆ. ಈ ವರ್ಷದಲ್ಲಿ ಅವರು ತುಂಬ ಏಳಿಗೆ ಆಗೋಂಥದ್ದು ಮೂಮೆಂಟ್ ಇದೆ ವೀಕ್ಷಕರೇ. 2026ರಿಂದ ಜೂನ್ 2027 ಜೂನ್ವರೆಗೂ ಯಾವ್ಯಾವ ರಾಶಿಗಳಿಗೆ ಅಶುಭ ತೋರುತ್ತೆ ಅಂತ ಹೇಳ್ಕೊತ ಹೋಗ್ತೀನಿ. ಮೊದಲನೇದಾಗಿ ಸಿಂಹ ರಾಶಿ, ಅದಾದ ಮೇಲೆ ತುಲಾ ರಾಶಿ, ಆಮೇಲೆ ಮೀನರಾಶಿ. ಈ 3 ರಾಶಿಯವರು ಯಾವುದೇ ಕಾರಣಕ್ಕೂ ಹಣಕಾಸಿನ ವಿಚಾರದಲ್ಲಿ ಯಾರ ಹತ್ರನೂ ಸಿಗಾಕೊಳ್ಳೋದಕ್ಕೆ ಹೋಗಬೇಡಿ, ಮತ್ತು ಯಾವುದೇ ಒಂದು ಹೊಸ ಸ್ಟಾರ್ಟಪ್ಪನ್ನು ಮಾಡೋದಕ್ಕೆ ಹೋಗಬೇಡಿ, ಮತ್ತು ಆದಷ್ಟು ತಾಳ್ಮೆಯಿಂದ ಇರಿ. ಯಾವುದೇ ಕಾರಣಕ್ಕೂ ದುಡುಕು ಬುದ್ಧಿಯನ್ನು ಯಾವುದೇ ಕಾರಣಕ್ಕೂ ನೀವು ಹಿಡ್ಕೊಳ್ಳೋದಕ್ಕೆ ಹೋಗಬೇಡಿ. ಮುಂದಿನ ರಾಶಿಗಳ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಮಸ್ಕಾರ.